ಟಾಕ್ಸಿಕ್ ಟೈಟಲ್ ರಿಲೀಸ್ ಆದ್ಮೇಲೆ ಸೆನ್ಸೇಷನ್ ಸೃಷ್ಟಿಯಾಗಿದೆ. ಅದರಲ್ಲೂ ನಮ್ಮ ಬ್ರ್ಯಾಂಡ್ ರಾಕಿ ಬಾಯ್ ಬಲ್ವಾದ್ ಕಾರ್ನ ಒಂದು ಕಡೆ ಆದರೆ KGF ನಂತರ ಕೋಟಿ ದೋಚಿ ನಂತರ ಯಶ್ ಬತ್ತಳಿಕೆಯಲ್ಲಿ ಬರ್ತಿರೋ ಈ ಪ್ರಾಜೆಕ್ಟ್ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ಲೇಡಿ ಡೈರೆಕ್ಟರ್ ಗೀತು ಮೋಹನ್ ದಾಸ್ನೊಂದಿಗೆ ಮತ್ತೊಮ್ಮೆ ಬಾಕ್ಸ್ ಆಫೀಸ್ನಲ್ಲಿ ಸುನಾಮಿ ಎಬ್ಬಿಸಲು ಟಾಕ್ಸಿಕ್ ಚಿತ್ರೀಕರಣ ಹಲವಾರು ರೀತಿಯಲ್ಲಿ ರೆಡಿ ಆಗ್ತಾ ಇದೆ. ಟಾಕ್ಸಿಕ್ ಶೂಟಿಂಗ್ ಬಗ್ಗೆ ಪಕ್ಕಾ ಸುದ್ದಿ ಕೊಟ್ಟ ಯಶ್. ನಮ್ಮೂರೇ ನಮಗೆ ಮೇಲೆ ಅಂದ ರಾಕಿಂಗ್ ಸ್ಟಾರ್. ಬೆಂಗಳೂರಿನಿಂದಲೇ ಶುರು ಟಾಕ್ಸಿಕ್ ಚಿತ್ರೀಕರಣ. ರಾಕಿ ಬಾಯ್ ಜಗದದ ಕನಸಿಗೆ ಇನ್ನೂ ಕಿಕ್ ಸಿಕ್ಕಿಲ್ಲ. ಟಾಕ್ಸಿಕ್ ಶೂಟಿಂಗ್ ಮುಂಚೆನೇ ಗೋವಾ, ಲಂಡನ್, ಮುಂಬೈನಂತಹ ರಾಜ್ಯ ದೇಶಗಳನ್ನು ಸುತ್ತುವರೆದು ಬಂದಿದ್ದಾರೆ. ಹೀಗಾಗಿ ಫಾರಿನ್ನಲ್ಲಿಯೇ ಟಾಕ್ಸಿಕ್ ಶೂಟಿಂಗ್ ಶುರುವಾಗಿದೆ ಎನ್ನುವ ಸುದ್ದಿ ಹರಿದಾಡಿತ್ತು. ಆದರೆ ಗಲ್ಲಿ ಗಾಸಿಪ್ಗೆ ಗುನ್ನ ಕೊಟ್ಟಿರೋ ಯಶ್ ಇಡೀ ವಿಶ್ವವನ್ನೇ ಸುತ್ತುವರೆದ್ರೂ ನಮ್ಮೂರೇ ನಮಗೆ ಮೇಲು ಅಂತ ಬೆಂಗಳೂರಿನಲ್ಲಿಯೇ ಶುಭಾರಂಭ ಹೇಳ್ತಿದ್ದಾರೆ ಯಶ್. ಬೆಂಗಳೂರಿನಲ್ಲಿ ಸಿದ್ಧವಾಗ್ತಿದೆ ಟಾಕ್ಸಿಕ್ ಶೂಟಿಂಗ್ ಸೆಟ್. ಯುಗಾದಿ ಹಬ್ಬದ ಬಳಿಕ ಟಾಕ್ಸಿಕ್ ಸೆಟ್ನಲ್ಲಿ ಯಶ್. ಟಾಕ್ಸಿಕ್ ಸಿನಿಮಾಗಾಗಿ ಬೆಂಗಳೂರಿನಲ್ಲಿ ದೊಡ್ಡ ಬಜೆಟ್ನಲ್ಲಿ ಅದ್ದೂರಿಯಾಗಿ ಸೆಟ್ ಹಾಕಲಾಗಿದೆ. ಈ ಸೆಟ್ ವರ್ಕ್ ಆಲ್ಮೋಸ್ಟ್ ಮುಗಿದಿದೆ. KGF ಸಿನಿಮಾಗಾಗಿ ಕಲಾ ನಿರ್ದೇಶನ ಮಾಡಿದ್ದು ಕನ್ನಡಿಗ ಶಿವಕುಮಾರ್. ಆದರೆ ಟಾಕ್ಸಿಕ್ ಸೆಟ್ ವರ್ಕ್ಗೆ ಹಾಲಿವುಡ್ನ ಟ್ಯಾಲೆಂಟ್ ಒಬ್ಬರನ್ನು ಹಂಟಿಂಗ್ ಮಾಡಿದ ಯಶ್ ಈಗ ಕನ್ನಡಿಗರ ಟೆಕ್ನಿಷಿಯನ್ಸ್ಗಳನ್ನು ಬಳಸಿಕೊಂಡು ಸೆಟ್ ಹಾಕ್ತಾ ಇದ್ದಾರೆ. ಯುಗಾದಿ ಹಬ್ಬ ಮುಗಿದ ಬಳಿಕನೇ ಬೆಂಗಳೂರಿನಲ್ಲಿ ಟಾಕ್ಸಿಕ್ ಶೂಟಿಂಗ್ ಶುರು ಅಂದಿದ್ದ ಯಶ್ ಕನ್ನಡ ಸಿನಿಮಾ ಇಂಡಸ್ಟ್ರಿನ ಹಾಲಿವುಡ್ ಟೆಕ್ನಿಕಲ್ ಟಚ್ ಕೊಡಬೇಕೆಂಬುದು ಯಶ್ ಅವರ ಬಹುದೊಡ್ಡ ಕನಸು. ಸಿನಿಮಾದಿಂದಲೇ ಈ ಕಾರ್ಯಕ್ಕೆ ಚಾಲನೆ ನೀಡುತ್ತಿರುವ ಅಂತಮ್ಮ ನಮ್ಮಲ್ಲಿಯೇ ಯಾಕೆ ಶೂಟಿಂಗ್ ಮಾಡಬಾರದು, ವಿದೇಶಕ್ಕೆ ಯಾಕೆ ಹೋಗಬೇಕು, ಸೂಕ್ತ ಸೌಲಭ್ಯಗಳ ಕಾರಣದಿಂದ ನಮ್ಮ ಎಲ್ಲ ದೊಡ್ಡ ಚಿತ್ರಗಳು ರಾಜ್ಯದ ಹೊರಗಡೆ ಚಿತ್ರೀಕರಣಗೊಳ್ಳುತ್ತಿವೆ. ಆದರೆ ಟಾಕ್ಸಿಕ್ ಸಿನಿಮಾದಿಂದ ಇದೆಲ್ಲ ಬದಲಾಗಬೇಕು. ನಮ್ಮ ಸಿನಿಮಾಗಳು ನಮ್ಮ ನಾಡಿನಲ್ಲಿಯೇ ಚಿತ್ರೀಕರಣವಾಗಬೇಕು, ಇಲ್ಲಿಯ ಜನರಿಗೆ ಕೆಲಸ ಸಿಗಬೇಕು ಅಂತ ಫಾರಿನ್ ಯೋಚನೆ ಬಿಟ್ಟು ಬೆಂಗಳೂರಿನಲ್ಲಿಯೇ ಚಿತ್ರೀಕರಣಕ್ಕೆ ಪ್ಲಾನ್ ಮಾಡಿದ್ದಾರೆ. ಹೀಗಾಗಿ ಟಾಕ್ಸಿಕ್ ಸಿನಿಮಾದ ಬಹುತೇಕ ಶೂಟಿಂಗ್ ಬೆಂಗಳೂರಿನಲ್ಲೇ ಆಗಿದೆ. ಟಾಕ್ಸಿಕ್ ಆಗಿ ಚಿತ್ರತಂಡ ಬೆಂಗಳೂರಿನಲ್ಲೇ ಅದ್ದೂರಿಯಾಗಿ ಸೆಟ್ ಹಾಕೋ ಕೆಲಸದಲ್ಲಿ ಬ್ಯುಸಿಯಾಗಿದೆ. ಟಾಕ್ಸಿಕ್ ಚಿತ್ರಕ್ಕಾಗಿ ಮುಂಬೈನಿಂದ ಪ್ರೊಡಕ್ಷನ್ ಡಿಸೈನರ್, ಬೆಂಗಳೂರಿನ ಕಲಾ ನಿರ್ದೇಶಕರು ಹಾಗೂ ಹಾಲಿವುಡ್ನ ನಿರ್ದೇಶಕರು ಸೇರಿ ಕೆಲಸ ಮಾಡ್ತಾ ಇದ್ದಾರೆ. ಸೆಟ್ ಹಾಕೋ ಕೆಲಸ ಬೆಂಗಳೂರಿನಲ್ಲೇ ಆದರೆ ಇಲ್ಲಿಯ ಕಾರ್ಮಿಕರಿಗೆ ಕೆಲಸ ಸಿಗುತ್ತೆ ಅನ್ನೋ ಉದ್ದೇಶ ರಾಕಿ ಬಾಯ್ದು. ಅಲ್ಲದೆ ಬೆಂಗಳೂರಿನಲ್ಲೇ ಬಹುತೇಕ ಶೂಟಿಂಗ್ ನಡೆಯುವುದರಿಂದ ಇಲ್ಲಿಯ ಸ್ಥಳೀಯ ಕಲಾವಿದರಿಗೆ ಅವಕಾಶ ಸಿಗುತ್ತೆ. ಈ ಉದ್ದೇಶದಿಂದ ಯಶ್ ಅವರು ಟಾಕ್ಸಿಕ್ ಶೂಟಿಂಗ್ಗೆ ಜೈ ಎಂದಿದ್ದಾರೆ. ಟಾಕ್ಸಿಕ್ ತಾಂತ್ರಿಕವಾಗಿಯೂ ಅದ್ದೂರಿಯಾಗಿ ಮೂಡಿಬರಲಿದೆ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಟಾಕ್ಸಿಕ್ ಸಿದ್ಧವಾಗಲಿದೆ. ಹಾಗಿದ್ದು ಇಡೀ ಸಿನಿಮಾ ಶೂಟಿಂಗ್ ಸೆಟ್ನಲ್ಲೇ ಆಗುವುದಿಲ್ಲ. ವರದಿಗಳ ಪ್ರಕಾರ ಏಪ್ರಿಲ್ 15ರಂದು ಚಿತ್ರೀಕರಣ ಆರಂಭವಾಗಲಿದೆ. 1970ರ ಕಾಲಘಟ್ಟದ ಕಹಾನಿ ಈ ಸಿನಿಮಾದಲ್ಲಿ ಕಾಣಲಿದೆ. ಬೆಂಗಳೂರು, ಮುಂಬೈ ಅಷ್ಟೇ ಅಲ್ಲ, ಶ್ರೀಲಂಕಾ ಮುಂತಾದ ಕಡೆಯಲ್ಲಿ ಶೂಟಿಂಗ್ ನಡೆಯಲಿದೆ. ಹಾಲಿವುಡ್ನ ಜೆರೆಮಿ ಸ್ಟ್ರೈಕ್ಸ್ ಸಂಗೀತ ನಿರ್ದೇಶನ ಮಾಡಲಿದ್ದಾರೆ. ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡುತ್ತಿದ್ದು ಅವರ ಪತಿ ರಾಜೀವ್ ರವಿ ಟಾಕ್ಸಿಕ್ಗೆ ಛಾಯಾಗ್ರಹಣ ಮಾಡ್ತಿದ್ದಾರೆ. ಸದ್ಯಕ್ಕೆ ಸಿಕ್ಕಿರುವ ಪ್ರಕಾರ ಕರೀನಾ ಕಪೂರ್ ಖಾನ್, ಶ್ರುತಿ ಹಾಸನ್ ನಟಿಸುವ ಸಾಧ್ಯತೆ ಇದೆ. ವೆಂಕಟ್ ನಾರಾಯಣ್ ಅವರ KVN ಪ್ರೊಡಕ್ಷನ್ ಮತ್ತು ಯಶ್ ಅವರ ಮಾಸ್ಟರ್ ಮೈಂಡ್ ಕ್ರಿಯೇಷನ್ ನಿರ್ಮಾಣದ ಚಿತ್ರವನ್ನು 2025ರ ಏಪ್ರಿಲ್ 10ರಂದು ರಿಲೀಸ್ ಮಾಡುವುದಾಗಿ ಚಿತ್ರತಂಡ ಘೋಷಿಸಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಟಾಕ್ಸಿಕ್ ಸಿನಿಮಾಗಾಗಿ ಯಾವ ರೇಂಜಲ್ಲಿ ಬೇಡಿಕೆ ಬರ್ತಾ ಇದ್ದಾವೆ ಅಂತ. ನಮ್ಮ ಕನ್ನಡ ಸಿನಿಮಾಗಳಿಗೆ ಇಷ್ಟೊಂದು ಬೇಡಿಕೆ ಬರುವಾಗ ಮಾಡಿದವರು ಯಾರು? ಒನ್ ಅಂಡ್ ಓನ್ಲಿ ಪೀಸ್. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಾಕಿಂಗ್ ಸ್ಟಾರ್ ಯಶ್. ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಕನ್ನಡ ಸಿನಿಮಾಗಳು ಇಡೀ ಇಂಡಿಯಾ ಅಲ್ಲ, ಇಡೀ ಜಗತ್ತೇ ತಲೆ ಎತ್ತಿ ನೋಡೋ ಹಾಗೆ ಮಾಡಿರೋ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಾಕಿಂಗ್ ಸ್ಟಾರ್ ಯಶ್ ಅವರು. ಇದೇ ತರ ಮತ್ತೆ ನಿಮ್ಗೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಟಾಟಾ, ಬಾಯ್ ಬಾಯ್.